ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅನ್ಕೋತೀನಿ. ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ. ಗೈಸ್, ನಾನು ಇವತ್ತು ಮಾತಾಡ್ತಾ ಇರೋ ನಮ್ಮ ಕರಡಿ ಆನೆ ಬಗ್ಗೆ. ಕರಡಿ ನಿಮ್ಗೆಲ್ಲರ ಗೊತ್ತಿರುತ್ತೆ. ನಮ್ಮ ಹಾಸನ, ಬೇಲೂರು, ಈ ಸಕಲೇಶ್ಪುರ ಭಾಗದಲ್ಲಿ ಒಂದು ಟೈಮಲ್ಲಿ ಇಡೀ ಜನರಿಗೆ ಭಯದ ವಾತಾವರಣ ಮೂಡಿಸಿದಂಥ ಆನೆ ಇವನು. ಕರಡಿ, ವಿಕ್ರಾಂತ್, ತಣ್ಣೀರು. ಸೊ ಇವರೆಲ್ಲ ಒಂದು ಬ್ಯಾಚ್ ಆನೆಗಳು. ಸೊ ಅದರಲ್ಲಿ ನಾನು ಇವತ್ತು ಕರಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾಯಿದ್ರು ಕಮೆಂಟ್ಸಲ್ಲಾಗಲಿ ಅಥವಾ ನಮ್ಮ ಪೇಜ್ ನಮ್ಮ ಏನೋ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಕೇಳ್ತಾಯಿದ್ರು, ಏನು ಕರಡಿ ಇತ್ತೀಚೆಗೆ ಕಾಣಿಸ್ಕೋತಾ ಇಲ್ಲ, ಏನು ಕತೆ, ಏನು ಹೇಗಿದ್ದಾನೆ. ತುಂಬ ಜನರ ಕ್ವಶನ್ ಏನಂತಂದರೆ, ಮೊದಲು ಕರಡಿ ಸಖತ್ತಾಗಿದೆ ನೋಡೋಕ್ಕೆ, ಇವಾಗ ಕ್ಯಾಂಪ್ಗೆ ಹಾಕಿದ ನಂತರ ವೀಕ್ ಆಗೋಗಿದ್ದಾನೆ ಅಂತೇಳಿ. ಹೌದು, ಅದಕ್ಕೆ ಒಪ್ಕೋತೀನಿ, ಕರಡಿ ಪಕ್ಕ ವೀಕ್ ಆಗಿದ್ದಾನೆ. ಏನಕ್ಕೆ ವೀಕ್ ಆಗ್ತಾನೆ ಅಂತಂದರೆ, ಟ್ರೈನಿಂಗ್ ಟೈಮಲ್ಲಿ ಅಫ್ಕೋರ್ಸ್ ಎಲ್ಲ ಆನೆಗಳು ಸಡನ್ 35 ವರ್ಷ ಕಾಡಲ್ಲಿದ್ದು ಒಂದೂವರೆ ವರ್ಷದಿಂದ ಕ್ರಾಲಲ್ಲಿ ಹಾಕಿ ಅದಾದ ನಂತರ ಹೊರಗೆ ತೆಗೆದ ನಂತರ 100% ವೀಕ್ ಆಗೇ ಆಗ್ತಾರೆ. ಅದ್ರ ಬಗ್ಗೆ ನಾನು ಡೌಟೇ ಇಲ್ಲ. ಹೌದು, ವೀಕ್ ಆಗಿದಂತೂ ನಿಜನೇ. ಬಟ್ ಆದರೆ ಅಷ್ಟೇ ಬೇಗ ರಿಕವರ್ ಕೂಡ ಆಗ್ತಾಯಿದ್ದಾನೆ ಇವಾಗ. ರಿಕವರ್ ಅಂತಂದರೆ ಚೆನ್ನಾಗಿ ತಿನ್ಕೋತಾ ಇದ್ದಾನೆ, ಕ್ಯಾಂಪ್ ಎನ್ವೈರ್ಮೆಂಟಿಗೆ ಅಡ್ಜಸ್ಟ್ ಆಗಿದ್ದಾನೆ. ಅಲ್ಲಿದ್ದ ಫುಡ್ಡಿಗೆ, ಅಲ್ಲಿದ್ದ ರಾಗಿ ಏನಿದೆ, ಮುದ್ದೆಗಳೇನಿದೆ, ಅಲ್ಲಿ ಕೂಡ ಹುಲ್ಲಾಗಿರ್ಬೋದು ಎಲ್ಲ ತಿನ್ಕೋತಾ ಇದ್ದಾನೆ. ಕಾಡಲ್ಲಿ ತುಂಬ ಸ್ಪೆಂಡ್ ಮಾಡ್ತಾ ಇದ್ದಾನೆ. ನಿಮ್ಗೆ ಅನ್ಕೋತೀನಿ, ಹೆಚ್ಚು ಟೈಮ್ ಕ್ಯಾಂಪಲ್ಲಿ ಇರೋದೇ ಕಮ್ಮಿ ನಮ್ಮ ಸಾಕಾನೆಗಳು. ಆಲ್ಮೋಸ್ಟ್ ಬೆಳಗ್ಗೆ ಏನೋ ಒಂದು 8:30 9 o'clock ಬಂದು 11:30ಗೆ ಮತ್ತು ಕಾಡಿಗೆ ಹೋದು ಸಂಜೆ 5 ಗಂಟೆಗೆ ಬಂದು ತಿರ್ಗಾ ಕ್ಯಾಂಪಲ್ಲಿದ್ದು ಮತ್ತೆ ತಿರ್ಗಾ ಏನೋ ನೈಟ್ ಟೈಮೆಲ್ಲ ಕಾಡಿಗೆ ಬಿಟ್ಬಿಡ್ತಾರೆ. ಆರಾಮಾಗಿ ಮೇಯ್ಬೋದು. ನಮ್ಮ ದುಬಾರೆ ಫಾರೆಸ್ಟ್ ಸುತ್ತಮುತ್ತ ಅಲ್ಲೇ ಬಿಟ್ಟಿರ್ತಾರೆ. ಒಳ್ಳೆ ಆಹಾರಗಳಿದೆ, ಸೊಪ್ಪುಗಳಿದೆ. ಇವಾಗಂತೂ ಮಳೆ ಹೊಡೆದು ಚೆನ್ನಾಗಿ ಚಿಗುರಿದ ಸೊಪ್ಪುಗಳೆಲ್ಲ ಮೈಕೊಂಡು ಚೆನ್ನಾಗಿದ್ದಾವೆ ಎಲ್ಲ ಆನೆಗಳು. ಹಾಗೆ ನಮ್ಮ ಕರಡಿ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಕರಡಿ ಏನು ಇವನ್ನ 2024 ಹಿಡಿತಿದ್ದಾರೆ. 2024 ಹಿಡಿದು ಇವನ್ನ ಅಂದರೆ ಏಪ್ರಿಲ್ 18 2024 ಅರೇಳಿ ಒಂದು ಕಾಫಿ ಎಸ್ಟೇಟಲ್ಲಿ ನಮ್ಮ ಧನಂಜಯ ಆನೆ, ಪ್ರಶಾಂತ್ ಆನೆ, ಅಭಿಮನ್ಯು, ಹಾಗೆ ನಮ್ಮ ಕಂಜಾನಿ ಇಂಥ ಆನೆಗಳೆಲ್ಲ ಹೋಗಿ ಇವನ್ನ ಹಿಡಿದು ಕರ್ಕೊಬಂದು ಅಂದರೆ ಕ್ಯಾಂಪ್ಗೆ ಹಾಕ್ತಾರೆ. ನಮ್ಮ ಒಂದು ದುಬಾರೆ ಕ್ಯಾಂಪ್ಗೆ ಹಾಕಿದ ನಂತರ 6-7 ತಿಂಗಳು ಕ್ಯಾಂಪಲ್ಲೇ ಇರ್ತಾನೆ. ಅದಾದ ನಂತರ ಸುಮಾರು ಜನ ಅಂದ್ಕೊಂಡಿದ್ರು ಪಳಗಲ್ವಾ ಅಂತೇಳಿ. ಆರಾಮ್ಸೆ ಪಳಗಿಸ್ಬಿಟ್ರು. ನಮ್ಮ ಮಾವುತ, ಕಾವಾಡಿ ಏನಿದ್ದಾರೆ ಆರಾಮ್ಸೆ ಪಳಗಿಸಿ ಇವಾಗ ನೋಡಿ ನಮ್ಮ ಕರಡಿ ಅಲಿಯಾಸ್ ಬೊಬ್ರವರ್ ಏನಿದ್ದಾನೆ, ನಮ್ಮ ಲಾರಿ ಹತ್ತೋ ಕೆಲಸ ಇದೆ ನೋಡಿ, ಅದಕ್ಕೂ ಕೂಡ ಟ್ರೈನಿಂಗ್ ತಗೋತಾ ಇದ್ದಾನೆ. ಸೊ ಲಾರಿ ಹತ್ತೋದು ಏನು ಅಂತಂದರೆ ಆಲ್ಮೋಸ್ಟ್ ಲಾರಿ ಹತ್ತಿಯೇ ಅವ್ರು ಎಕ್ಸ್ಪರ್ಟ್ ಆಗೋದು. ಹತ್ತಿ ಇಳಿಯೋದ್ರಿಂದ ಮುಂದೆ ಏನಾದರೂ ಕುಮ್ಕಿ ಕಾರ್ಯಾಚರಣೆಗಳು ಅಥವಾ ಹುಲಿ ಓಡಿಸೋದಾಗಿರ್ಬೋದು, ಇಲ್ಲ ಬೇರೆ ಕಡೆಗೆ ಹೋಗೋದಿರ್ಬೋದು. ಸೊ ಇಂಥದಕ್ಕೆಲ್ಲ ಯೂಸ್ ಮಾಡ್ಕೋತಾರೆ ಈ ಆನೆನ. ಅದಾದ ನಂತರ ದಸರಾ ಎಲ್ಲ ನೋಡಬೇಕಾಗುತ್ತೆ. ದಸರಾಕ್ಕೆಲ್ಲ ನಾನು ಯಾವುದೇ ಕಾರಣ ಕಮಿಟ್ಮೆಂಟ್ ಮಾಡೋ ದಸರಾಗೆ ಬರ್ತಾರೆ ಏನು ಅಂತದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಕೂಡ ಇಲ್ಲ. ಬಟ್ ಸದ್ಯಕ್ಕೆ ನಮ್ಮ ಕರಡಿ ಬಗ್ಗೆ ಮಾತಾಡೋದ್ರೆ ಆರೋಗ್ಯವಾಗಿ ಚೆನ್ನಾಗಿದ್ದಾನೆ, ಏನೂ ಸಮಸ್ಯೆ ಇಲ್ಲ. ಬಾಡಿ ಏನು ವೀಕ್ ಆಗಿತ್ತು ಎಲ್ಲ ಹೊಂದ್ಕೊಂಡು ಟ್ರೈನಿಂಗ್ಗಳು ತಗೋತಾ ಇದ್ದಾನೆ. ಮಾವುತರು ಕೂಡ ತುಂಬ ಯಂಗಾಗಿರೋದ್ರಿಂದ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಫ್ಯೂಚರ್ ಒಳ್ಳೆ ಆನೆ ಆಗ್ತಾನೆ. ದಂತಗಳಾಗಿರ್ಬೋದು, ಮುಖ ಲಕ್ಷಣಗಳು ಆಗಿರ್ಬೋದು, ಹಳೆಯ ಕರಡಿ ಏನಿದ್ದ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಪ್ರಕಾರ ಕರಡಿ ಬರ್ತಾನೆ. ಆದಷ್ಟು ಬೇಗ ಕರಡಿ ಕುಮ್ಕಿ ಟೆರರ್ ಫಂಟರ್ ಆಗ್ತಾನೆ ಅಂತ ಹೇಳ್ತೀನಿ. ಇಷ್ಟು ಹೇಳುತ್ತಾ ನನ್ನ ಇವತ್ತು ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಾ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಂಥ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.